ನಾನು ಎಷ್ಟು ಸಲ ಹೇಳ್ತೀನಿ, ನಿಮ್ಗೆ 2 ಮಿಲಿಯನ್ ಫಾಲೋವರ್ಸ್ ಇದಾರೆ ಅಂದ್ರೆ ಹ್ಮ್. ಒಂದೇ ಒಂದು ಪೋಸ್ಟ್, ಹ್ಮ್. ಒಂದು ರಕ್ತದಾನ ಮಾಡಿ ಅಂತ ಒಂದು ಪೋಸ್ಟ್ ಹಾಕ್ಬಿಡಿ, ಹೌದು. ಅಥವಾ ನೀವೇ ರಕ್ತದಾನ ಮಾಡಿ ಬಂದಾಗ ಅದೊಂದು ಫೋಟೋ ಹಾಕಿ. ಹ್ಮ್. ಕೇಳಲ್ಲ, ಹ್ಮ್. ಏನ್ ಮಾಡಿದ್ರು ಕೇಳಲ್ಲ. ಹ್ಮ್. ಯಾವಾಗ್ಲೂ ಒಂದ್ಸಲ ಸರ್ಕಾರಿ ಸ್ಕೂಲ್ ಕಾಲೇಜಿಗೆ ಬಂದು ಹ್ಮ್. ಒಂದು ಮೋಟಿವೇಶನಲ್ ಟಾಕ್ ಕೊಡಿ, ಹ್ಮ್. ಅಥವಾ ಅವ್ರ ಜೊತೆ ಮಕ್ಳ ಜೊತೆ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ, ಖುಷಿ ಪಡ್ತಾರೆ. ಹ್ಮ್. ಮಾಡಲ್ಲ. ನಿಮ್ಗೊಂದು ಉದಾಹರಣೆ ಹೇಳ್ಬೇಕು. ನಾನು ಯಾವಾಗ್ಲೂ ಒಂದು ಸರ್ಕಾರಿ ಶಾಲೆಗೆ ಹೋಗ್ತಾ ಇರ್ತೀನಿ. ಹ್ಮ್. ಸೊ ಅಲ್ಲಿಯ ಹೆಡ್ ಮಾಸ್ಟರ್ ಹೇಳ್ತಾರೆ, ಮೇಡಮ್ ನಿಮ್ ಥರಾನೇ ಇನ್ನೊಬ್ರು ಆಕ್ಟರ್ಸ್ನ ಯಾರಾದ್ರೂ ಕರ್ಸೋಣವಾ, ಸ್ವಲ್ಪ ಯಂಗ್ಸ್ಟರ್ಸ್ನ, ಹ್ಮ್. ಮಕ್ಳು ಖುಷಿ ಪಡ್ತಾರೆ. ನಾನ್ ಕರೆಯಕ್ಕಾಗಲ್ಲ, ನಂಬರ್ಗಳು ಕೊಡ್ತೀನಿ, ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ. ಸೊ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸ್ಕೂಲ್ ಡೇಗೆ ಕರಿಬೇಕು ಅಂದ್ರೆ, ಸರ್ ಫಿಕ್ಸ್ ಆಯ್ತಾ ಸ್ಕೂಲ್ ಡೇಗೆ ಅಂತಂದ್ರೆ, ಇಲ್ಲ ಮೇಡಮ್ 25,000 ಕೇಳಿದ್ರು, ಹ್ಮ್. ನಾವು ಗೌರ್ಮೆಂಟ್ ಸ್ಕೂಲ್ ಅವ್ರು, ನಾವೆಲ್ಲಿಂದ ತಗೊಂಡ್ ಬರೋಣ. ಹ್ಮ್. ಇಲ್ಲ ಸರ್, ನೀವು ಹೇಳ್ಬೇಕಿತ್ತು. ಎಲ್ಲಾ ತರನು ಹೇಳಾಯ್ತು ಮೇಡಮ್, ಗೌರ್ಮೆಂಟ್ ಶಾಲೆಯಿಂದ ಕರಿತಾ ಇದೀವಿ, ಮಕ್ಳಿಗೆ ಉತ್ತೇಜನ ಕೊಡೋದಕ್ಕೋಸ್ಕರ ಕರಿತಿದೀವಿ. ಅವ್ರಂದ್ರು ಇಲ್ಲ, ಹ್ಮ್. ಇಷ್ಟು ಪೇಮೆಂಟ್ ಇಷ್ಟು ಕೊಟ್ರೆ ಬರ್ತೀವಿ. ಹ್ಮ್. ಹ್ಮ್. ಸೊ ಈ ಮನಸ್ಥಿತಿಲಿ ನೀವು ಎಲ್ಲಾವ್ದನ್ನು ಬಿಸ್ನೆಸ್ ಹ್ಮ್. ಪರವಾಗೇನೆ, ಅಥವಾ ಎಲ್ಲಾವ್ದನ್ನು ನೀವು ಲಾಭದಾಯಕವಾಗಿ ನೋಡ್ತೀರಾ ಅಂದ್ರೆ, ಹ್ಮ್. ಈಗ ತಗೊಳ್ಳೋ ಕೊಡೆ ತಗೊಳ್ಳಿ. ಹ್ಮ್. ಒಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದೀರಾ, ಧಾರಾವಾಹಿಗಳು ಮಾಡ್ತಾ ಇದ್ದೀರಾ, ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೀರಾ, ತಗೊಳ್ಳಿ. ನೀವ್ ಏನ್ ಕೇಳ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಹ್ಮ್. ಕೆಲವನ್ನ ನೀವು ಸಮಾಜಕ್ಕೆ ಅಂತ ಮಾಡ್ಬೇಕಾಗತ್ತೆ. ಹ್ಮ್. ಹ್ಮ್. ಈಗ ನಾನು ರಕ್ತ ಕೊಡ್ತೀನಿ, ದುಡ್ಡು ಕೊಡಿ ಅಂತಂದ್ರೆ ಅದರಲ್ಲಿ ಅದು ಅರ್ಥನೇ ಇಲ್ಲ ಅದರಲ್ಲಿ. ಹೌದು. ಸೊ ಈ ರೀತಿಯಾಗಿ ಕೆಲವು ಕೆಲಸಗಳನ್ನ ನೀವು ಮಾಡ್ಲೇಬೇಕಾಗತ್ತೆ.